ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಕುರಿತಾಗಿ ಹಗುರವಾಗಿ ಮಾತನಾಡಿದ್ದಾರೆ. ಅದನ್ನು ಖಂಡಿಸುತ್ತೇನೆ. ಅಮಿತ್ ಶಾ ನರೇಂದ್ರ ಮೋದಿ ಅವರೇ ಸುಳ್ಳು ಹೇಳುವುದು ಸಾಕು, ನಿಲ್ಲಿಸಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 25ರಂದು ವಸಂತನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ರೈಟ್ ಯೂತ್ ಫೆಡರೇಷನ್ ವತಿಯಿಂದ ನಡೆದ ರಾಜ್ಯ ಮಟ್ಟದ ಅಂಬೇಡ್ಕರ್ ರೈಟ್ ಯೂತ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರನ್ನು ವ್ಯವಸ್ಥಿತವಾಗಿ SC/ST ಜನರಿಗೆ ಮಾತ್ರ ಸೀಮಿತಗೊಳಿಸಲಾಗುತ್ತಿದೆ. ಅಂಬೇಡ್ಕರ್ ಅವರನ್ನು ವಿರೋಧಿಸುವವರು ಇದೇ ರೀತಿಯಾಗಿ ಹೇಳಿ ಯುವಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಒಂದು ಪ್ರಯತ್ನವನ್ನು ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಅಂಬೇಡ್ಕರ್ ಸಾಹೇಬರ ವಿಚಾರಗಳನ್ನ ಮುಟ್ಟಬೇಕಂತ ಹೇಳಿ ಬಹಳ ಹಲವಾರು ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಬಂದ ಇದ್ದಾರೆ. ನಾನು ಕೂಡ ಇದೇನು ನಿಮ್ಮ ಅಂಬೇಡ್ಕರೈಟ್ ಯೂತ್ ಫೆಡರೇಷನ್ ಇದೆ, ನಾನು ಕೂಡ ಈ ಫೆಡರೇಷನ್ ಒಬ್ಬ ಸದಸ್ಯನಾಗಲಿಕ್ಕೆ ಇಚ್ಛೆ ಬಯಸ್ತೇನೆ ಅಂತ ಕೂಡ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನನಗೆ 49 ವರ್ಷ ಆಗಿದೆ. ನಾನು ಅತ್ಯಂತ ಸಣ್ಣ ವಯಸ್ಸಿನ ರಾಜಕೀಯವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸಾರಾ ಮಹೇಶ್ವರ್ ಹೇಳಿರ್ತಕ್ಕಂಥ ಮಾತಿನಲ್ಲಿ ನನ್ನ ಸಹಮತ ಇದೆ. ಆರಾಮಹೇಶ್ವರರ ನನಗೆ ಸಹಮತಿ ಇದೆ. ಯಾಕಂದ್ರೆ ಅಂಬೇಡ್ಕರ್ ಸಾಹೇಬ್ರನ್ನ ವ್ಯವಸ್ಥಿತವಾಗಿ ಕೇವಲ SC/ST ಸಮಾಜಕ್ಕೆ ಮಾತ್ರ ರಿಸರ್ವೇಶನ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ, ಅದೇ ರೀತಿಯಾಗಿ ಕಳೆದ ಸ್ವಾತಂತ್ರ್ಯ ನಂತರ ಬಂದಿರತಕ್ಕಂಥ ದಿನಗಳಲ್ಲಿ ಅಥವಾ ಸ್ವಾತಂತ್ರ್ಯ ಪೂರ್ವದಿಂದ ನಾವು ಇಲ್ಲಿವರೆಗೆ ನೋಡ್ತಾ ಇದ್ರೆ ಅವ್ರನ್ನ ಯುವಕರು ಏನೋ ಒಬ್ಬ ಅನ್ಟಚಬಲ್ಸ್ ಕೌಸರನೇ ಹೋರಾಟ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ನಾಯಕ ಅಂತ ಹೇಳಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಬಹಳಷ್ಟು ಜನ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ವಿರೋಧಿಸ್ತಾರೆ ಅವ್ರು ಯಾವಾಗಲೂ ಇದೇ ರೀತಿಯಾದಂತ ಮಾತನ್ನು ಹೇಳಿ ಎಲ್ಲೋ ಒಂದು ಇಡೀ ಭಾರತ ದೇಶದ ಯುವಕರಿಗೆ ತಪ್ಪು ಸಂದೇಶವನ್ನ ಕೊಡ್ತಾ ಬಂದಿದ್ದಾರೆ ಬಂಧುಗಳೇ. ನಾನು ಬಹಳಷ್ಟು ದಲಿತ ಪರ ಸಂಘಟನೆಗಳ ಅದರ ಜೊತೆಗೆ ಅಂಬೇಡ್ಕರ್ ವಾದ ಇರತಕ್ಕಂಥ ಬಹಳ ಜನರನ್ನ ನಾನು ಭೇಟಿಯಾಗಿದ್ದೇನೆ. ನಾವಿಷ್ಟೆಲ್ಲ ಮಾಡಿದ್ರು ಕೂಡ ನಾವು ಇವತ್ತೇನು ಬಹುತೇಕ ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂ ಸಮಾಜ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಸಮಾಜ ಅಂತ ನಾವು ಹೇಳ್ಬೋದು ಅಥವಾ ಹಿಂದೂ ಸಮಾಜ ಅಂತ ತಾವು ಹೇಳ್ಬೋದು, ಇದು ವ್ಯವಸ್ಥಿತವಾಗಿ ಈ RSSನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ SC/ST ಜನಾಂಗಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಒಂದು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಅವರು ಗೆಲುವು ಕೂಡ ಸಾಧಿಸಿದೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ವಿಚಾರ ಏನು, ನಾವೇನೇನು ವೇದಿಕೆಗಳನ್ನ ನಾವು ಈ ರೀತಿ ಎಲ್ಲ ಸೇರ್ತಾ ಇದ್ದೀವಿ, ಎಲ್ಲರೂ ಯುವಕರಿದ್ದೀರಿ. ವೈ ವಿ ಆಲ್ ಆರ್ ಗ್ಯಾದರ್ಡ್, ವಾಟ್ ಇಸ್ ರೀಸನ್? ನಮ್ಮನ್ನ ಸನ್ಮಾನ ಮಾಡಿ, ನಮ್ಮನ್ನ ಭಾಷಣ ಮಾಡಿ ನಮ್ಮನ್ನ ಕಳಿಸಕ್ಕೆ ಹೋಗ್ಬೇಡಿ. ನಮ್ಮಲ್ಲೆಲ್ಲರಲ್ಲಿ ಕೂಡ ಅಂಬೇಡ್ಕರ್ ಇದ್ದಾರೆ. ಪ್ರಾಬ್ಲಮ್ ಅಂತಂದ್ರೆ ಅಂಬೇಡ್ಕರ್ ಸಾಹೇಬ್ರ ಯಾವ ರೀತಿ ಮಾರ್ಕೆಟ್ ಮಾಡಬೇಕನ್ನೋದು ನಮ್ಮಲ್ಲಿ ಎಲ್ಲೋ ಒಂದು ಸ್ವಲ್ಪ ನಾವು ಹಾದಿಯನ್ನು ತಪ್ಪಿದ್ದೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನಾವು ಕೇವಲ ಅಂಬೇಡ್ಕರ್ ಸಾಹೇಬ್ರನ್ನ ಸಂವಿಧಾನ ಸಂವಿಧಾನ ಅಂತ ಹೇಳ್ತೀವಿ, ಆದ್ರೆ ಒಳಗೆ ಹೋಗ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನ್ ಯಾರಿಗೆ ಕೊಟ್ಟಿದ್ದಾರೆ? ಸಮರ್ಪಕವಾಗಿ ನಾವು 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆಗೆ ಪ್ರತಿಯೊಬ್ಬರಿಗೂ ನಾನು ಬಹಳ ಸಲ ಹೇಳ್ತೀನಿ, ರಾಮಾಯಣ ಏನೋ ಕೊಟ್ಟಿದೆ, ಮಹಾಭಾರತ ಏನೋ ಕೊಟ್ಟಿದೆ, ಬೈಬಲ್ ಕೊಟ್ಟಿದೆ, ಕುರಾನ್ ಕೊಟ್ಟಿದೆ, ಗ್ರಂಥ ಕೊಟ್ಟಿದೆ. ಆದ್ರೆ ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆಗೆ ಅದಕ್ಕೆ ಅಧಿಕಾರ, ಅದಕ್ಕೆ ಗೌರವ ಸಮಾನವಾಗಿ ಸಿಕ್ಕಿದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಸಂವಿಧಾನ ಮಾತ್ರ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದ್ರ ಜೊತೆಗೆ ಹೊಸದಾದಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ. ಬಹಳ ನಾನು ಸಮಯನ ತೋಳಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನಾನು ಹೋಗ್ಬೇಕು. ಪ್ರಮುಖವಾದಂತ ವಿಚಾರ ಅಂತಂದ್ರೆ ನೇರವಾಗಿ ನಾನು ಬರ್ತಕ್ಕಂಥದ್ದು ಹಿಂದೂ ಕೋಡಿಫಿಕೇಶನ್ ಬಿಲ್. ಹಿಂದೂ ಕೋಡಿಫಿಕೇಶನ್ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ತಂದ್ರು? ಯಾವ ಹಿಂದೂ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ
ತುಳಿತಕ್ಕೆ ಶೋಷಣೆ ಮಾಡಿ ಅಗೌರವ ಮಾಡಿತು. ಯಾವ ಕೆರೆಯಲ್ಲಿ ಯಾವ ಬಾವಿಗಳಲ್ಲಿ ನಾಯಿ ಕುರಿ ಬೆಕ್ಕು ಹಂದಿ ನೀರು ಕುಡಿತಕ್ಕಂತ ಕೆರೆಯಲ್ಲಿ ಕೂಡ ನಮಗೆ ನೀರು ಕೊಡ್ಲಿಕ್ಕೆ ನೀರು ಮುಟ್ಲಿಕ್ಕೆ ಬಿಡಲಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ನೋಡ್ರಿ ನೀವು, ಎದಕ್ಕೆ ಮಾಡಿದ್ರು ಅವರು? ವಾಟ್ ಇಸ್ ದ ರೀಸನ್ ದಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಾಟ್ ದಿಸ್ ಹಿಂದೂ ಕೋಡಿಫಿಕೇಶನ್ ಬಿಲ್? ಏನ್ ರೀಸನ್ ಏನು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 36 ಡಿಗ್ರಿಗಳು ಮಾಡಿ 64 ಸಬ್ಜೆಕ್ಟ್ಗಳು ಸುಮಾರು 20 ವರ್ಷ ಕಾಲ 9 ರೀಜನ್ಗಳ ಅಧ್ಯಯನ ಮಾಡಿ 1916 ಇಸ್ವಿನಲ್ಲಿ ಆಂಥ್ರೋಪಾಲಜಿ ಬಗ್ಗೆ ಸ್ಟಡಿ ಮಾಡಿ. ಆಂಥ್ರೋಪಾಲಜಿ ಅಂದ್ರೆ ಏನು? ದ ಸ್ಟಡಿ ಆಫ್ ಹ್ಯೂಮನ್ ರೇಸಸ್ ಇನ್ ಸ್ಪೇಸ್ ಅಂಡ್ ಟೈಮ್. ಆಗಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಬೆಳ್ಳಣಿಕೆಯಷ್ಟು ಜನ ಇದ್ರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ದೇಶ ಉಳಿಬೇಕು, ಅವರು ಯಾವುದೇ ರೀತಿಯಾಗಿ ಸೇಡ್ ತೀರಿಸ್ಕೋಬೇಕು, ಹಿಂದೂ ಸಮಾಜ ನನ್ನ ಶೋಷಿತ ಮಾಡ್ತು ಅಗೌರವ ಮಾಡ್ತು ಅಂತ ಹೇಳಿ ಮಾಡಕ್ ಹೋಗ್ಲಿಲ್ಲ. ನಮ್ಮ ಸಮಾಜ ಹಿಂದೂ ಸಮಾಜ ಅಂತ ಇರಲಿಲ್ಲ. ನಮ್ ಇರ್ತಕ್ಕಂಥ ಎಲ್ಲ ನಾವೇ ಅಂಬೇಡ್ಕರ್ ನಾವಿಲ್ಲಿದ್ದೀವಿ. ಇದನ್ನ ಹೊಸ ರೀತಿಯಾಗಿ ನಾವು ಹೇಳ್ತಕ್ಕಂಥದ್ದಾಗ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಗಿನ ಕಾಲದಲ್ಲಿ ಇರ್ತಕ್ಕಂಥದ್ದು 4 ವರ್ಣಗಳೆಲ್ಲ ನಾವಿದ್ವಿ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಾವು ಈ 4 ವರ್ಣಗಳಲ್ಲಿ ನಾವು ಡಿವೈಡ್ ಆಗಿರ್ತಕ್ಕಂಥವ್ರು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶ ಈ ದೇಶದಲ್ಲಿ 2 ಭಾಗಗಳಲ್ಲಿ ನಮ್ಮ ಏನು ಇವೆಲ್ಲ 4 ವರ್ಗಗಳು ಹೇಳ್ತಾ ಇದೀವಿ ಈ ಸಮಾಜದಲ್ಲಿ, ಮಿತಾಕ್ಷರ ಧೈಭಾಗ ಅಂತ ಹೇಳಿ ಯಾರೋ ಒಬ್ಬ ಯಾವುದೇ ಸಮಾಜದ ನಾವು ಈ ದೇಶದಲ್ಲಿ ಆಗಿನ ಸಂದರ್ಭ ಇರ್ತಕ್ಕಂಥ ಹಿಂದೂಗಳು ಅಂತ ನಾವೇನು ಹೇಳ್ಕೊಳ್ತಾ ಇದ್ವಿ, ಹೆಣ್ಮಕ್ಳಿಗೆ ಆಸ್ತಿ ಮೇಲೆ ರೈಟೇ ಇರಲಿಲ್ಲ. ಈ ಮಿತಾಕ್ಷರ ದೈಭಾಗವನ್ನು ತೆಗಿಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ಬಿಲ್ ತರಬೇಕಾಯಿತು. ಏನ್ ಹಿಂದೂ ಕೋಡಿಫಿಕೇಶನ್ ಬಿಲ್? ಯಾವ ಹಿಂದೂ ಕೋಡಿಫಿಕೇಶನ್ ಬಿಲ್ ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗೋದಿಲ್ಲ. ಹಿಂದೂ ಕೋಡಿಫಿಕೇಶನ್ ಬಿಲ್ ಆದಂತ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಏಕೈಕ ವ್ಯಕ್ತಿ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾರೇ ರಾಜೀನಾಮೆ ಕೊಟ್ಟಿದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಯುವಕರು ಇದ್ದೀರಿ, ನೀವು ಓದ್ಕೋಬೇಕು. ಯಾಕೆ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಹಳ ಪ್ರಾಮುಖ್ಯತೆ ಪಡಿತಾ ಇದೆ ಅಂತಂದ್ರೆ, ಹೆಣ್ಮಕ್ಕಳಿಗೆ ಈ ದೇಶದಲ್ಲಿ ಮಹಾರಾಜ ಇರಲಿ, ಕ್ಷತ್ರಿಯ ಇರಲಿ, ಶೂದ್ರ ಇರಲಿ, ಬ್ರಾಹ್ಮಣ ಇರಲಿ, ದಲಿತ ಇರಲಿ, ನಾವು ಮಾಡ್ತಕ್ಕಂಥ ಪ್ರಾಕ್ಟೀಸ್ ನಲ್ಲಿ ಹೆಣ್ಮಕ್ಳಿಗೆ ಆಸ್ತಿಗೆ ಪಾಲಿರಲಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು, ನಾವು ಸಮಾಜವನ್ನ ಪ್ರಗತಿಪರ ಸಮಾಜ ಅಂತ ನಾವು ನೋಡ್ಬೇಕಾಗಿದ್ರೆ ಆ ಸಮಾಜದಲ್ಲಿ ಆ ದೇಶದಲ್ಲಿ ಹೆಣ್ಮಕ್ಳು ಯಾವ ರೀತಿ ಮುಂದೆ ಬಂದಿದ್ದಾರೆ, ಶೈಕ್ಷಣಿಕವಾಗಿ ಯಾಕೆ ಮುಂದೆ ಬಂದಿದ್ದಾರೆ, ಆರ್ಥಿಕವಾಗಿ ಯಾರು ಮುಂದೆ ಬಂದಿದ್ದಾರೆ, ಯಾವ ಸಮಾಜದಲ್ಲಿ ಯಾವ ದೇಶದಲ್ಲಿ ಹೆಣ್ಮಕ್ಳು ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಚೆನ್ನಾಗಿದ್ರೆ ಆ ದೇಶ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥ ಆ ಅನುಭವದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲಾ ನಮ್ಮ ಅಕ್ಕ ತಂಗಿಯರು, ಕೇವಲ ದಲಿತರ ಅಕ್ಕ ತಂಗಿಯರು ಹೆಣ್ಮಕ್ಳೆಲ್ಲ ಇವತ್ತು ಎಂದೋ ಮಹೇಶ್ವರವರೇ, ಇವತ್ತು ಮೋದಿ ಸಾಹೇಬ್ರೆ, ಅಮಿತ್ ಶಾ ಅವರೇ, ನಿಮ್ಮ ತಂಗಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ತಾಯಿಗೆ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇದ್ರೆ ಇದು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಯಾರು ಹಿಂದೂ ಪರ ನೀವು ಮಾತನಾಡ್ತೀರಿ, ಇವತ್ತು ಜನಾಪಣಿಗೆ ಇದ್ರೆ ಹಿಂದೂ 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 ಅಂತ ಹೇಳ್ತೀರಿ, ನೀವು ಪ್ರತಿಯೊಬ್ಬರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನಿಮ್ಮ ಮನೆಯಲ್ಲಿ ಹಾಕಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇದು ಬಹಳ ಸಂಘರ್ಷಕ್ಕೊಳಗಾಯ್ತು. ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗೋದಿಲ್ಲ. ಇವತ್ತಿಲ್ಲಿರ್ತಕ್ಕಂಥ ನೀವು ಯುವಕರು ಏನಿದ್ದೀರಿ, ಪ್ರತಿಯೊಬ್ಬರು ನಾವು ಜವಾಹರ್ಲಾಲ್ ನೆಹರೂನ ನೆನೆಸ್ಬೇಕು. ಕಾಂಗ್ರೆಸ್ ಒಳಗಡೆ ಹೊರಗಡೆ ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಬಾರಿಗೆ ಜನರಲ್ ಎಲೆಕ್ಷನ್ ಸೋಲ್ತಾರೆ. ಇವತ್ತು ನೆಹರು ಅವರನ್ನ ನೆನೆಸ್ಬೇಕು. ಬಿಕಾಸ್ ನೆಹರು ಸಾಹೇಬರಿಗೆ ಒನ್ ಆಫ್ ದ ಮೋಸ್ಟ್ ವಿಷನರಿ ಲೀಡರ್ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಓದಿದ್ರು,
ಅವರ ಕೆಪಾಸಿಟಿ ಏನು, ಅವರು ಈ ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತಕ್ಕಂಥ ಆ ಪ್ರಜ್ಞೆ ನೆಹರು ಸಾಹೇಬ್ರಲ್ಲಿತ್ತು. ಆಪರೇಷನ್ ಇದ್ರು ಕೂಡ ಇವತ್ತು ನೆಹರು ಅವರು ಮೊದಲನೇ ಬಾರಿಗೆ ಈ ದೇಶದ ಲಾ ಮಿನಿಸ್ಟರ್ ಅನ್ನು ಮಾಡಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯ ಚೇರ್ಮನ್ ಅನ್ನು ಮಾಡಿ, ನಂತರನೇ ಈ ಒಂದು ಸಂವಿಧಾನ ಈ ದೇಶಕ್ಕೆ ಬಂತು. ಈ ಸಂವಿಧಾನ ವಿಶೇಷವಾಗಿ ಅದ್ರ ಜೊತೆಗೆ ಈ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಪಾಸ್ ಆಗಿ ಈ ದೇಶದಲ್ಲಿ ಬಂದಿರತಕ್ಕಂಥ ಸಂವಿಧಾನ ನಂತರ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಗ್ಗೆ ಬಂದ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗೋದಿಲ್ಲ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ಇವತ್ತೇನು ಬಹಳ ಹಿಂದೂಪರ ಸಂಘಟನೆಗಳು ಬಹಳ ದೊಡ್ಡ ದೊಡ್ಡ ಭಾಷಣವನ್ನು ಮಾಡ್ತಾರೆ. ಅವತ್ತು ಇದೇ RSS ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಬಿಲ್ಗೆ ಇದು ಹಿಂದೂ ಸಮಾಜ ಮೇಲೆ ಒಂದು ದೊಡ್ಡ ಅಟೋಮ್ ಬಾಂಬ್ ಅಂತ ಹೇಳಿರ್ತಕ್ಕಂಥದ್ದು ಇವತ್ತು RSS ನವರು ಹಿಂದೂಪರ ಸಂಘಟನೆಯವರು. ಇದ್ರ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೀನಿ, ಐ ಡೋಂಟ್ ನೋ ವೆದರ್ ಯು ಮೇ ಲೈಕ್ ಮೈ ಈ ಆರ್ಗ್ಯುಮೆಂಟ್ ನಿಮ್ಗೆ ಲೈಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಮಾಡಿರ್ತಕ್ಕಂಥದ್ದು ಉದ್ದೇಶವು ಅಂತಂದ್ರೆ ಪ್ರತಿ ಹೆಣ್ಮಗಳಿಗೆ ಆಸ್ತಿಯಲ್ಲಿ ಪಾಲು ಸಿಗಬೇಕು. ಹೆಣ್ಮಗಳು ಗಂಡ ಸತ್ರ ತಲೆ ಬೋಳಿಸ್ಬೇಕು, ಮೂಲೆ ಕುಂದಿರ್ಬೇಕು, ಬೇಳೆ ಬಟ್ಟೆ ಹಾಕಬೇಕು, ಬಲಿ ಹಾಕೊಂಡು ಮೂಲೆ ಬಲಿ ಹಾಕಂಗಿಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ಬರಂಗಿಲ್ಲ ಹೆಣ್ಮಗಳು, ಆಯಮ್ಮ ಮೂಲೆಯಲ್ಲೇ ಕುಂದಿರ್ಬೇಕು. ಇವನು ಗಣಮಗ ಎಷ್ಟನ ಮದುವೆ ಆಗ್ಬೋದು. ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಪದ್ಧತಿಗಳು ಎಲ್ಲ ಬದಲಾವಣೆ ಆಗಿ ಇವತ್ತು ಇಲ್ಲಿಜಿಟಿಮೇಟ್ ಚೈಲ್ಡ್ಗೆ ಇವತ್ತು ರೈಟ್ ಸಿಗ್ತಾ ಇದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು. ಹೆಣ್ಮಕ್ಳಿಗೆ ಡಿವೋರ್ಸ್ ರೈಟ್ ಸಿಗ್ತಾ ಇದ್ರೆ, ರೀಮ್ಯಾರೇಜ್ಗೆ ಮತ್ತೆ ಅವಕಾಶ ಸಿಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಉದ್ದೇಶಪೂರ್ವಕವಾಗಿ ನಾನು ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ವಿಶ್ವವನ್ನು ನೀವು ಸುತ್ತಕೊಂಡು ನೋಡಿದ್ರೆ ಯಾವುದೇ ಒಬ್ಬ ನಾಯಕ ಇಷ್ಟು ದೊಡ್ಡ ಪ್ರಮಾಣವಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ಯಾರಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಅಲ್ಲಿಗೆ ನಿಂದಿರಲಿಲ್ಲ. ಒಂದು ಆಸ್ತಿ ಸಿಕ್ತು, ಮ್ಯಾರೇಜ್ ಆಯ್ತು, ಡಿವೋರ್ಸ್ಗೆ ಅಧಿಕಾರ ಸಿಕ್ತು, ಎಲ್ಲರಿಗಿಂತ ಹೆಚ್ಚಾಗಿ ಮೆಟರ್ನಿಟಿ ಲೀವ್ ಬಂತು. ಇವತ್ತು ನಿಮ್ಮ ವಿಮೆನ್ ಕಮಿಷನ್ ಇದೆ, ಡೌರಿ ಆಕ್ಟ್ ಬಂತು. ಇವತ್ತು ಯಾವುದೇ ಅಟ್ರಾಸಿಟಿ, ಡೊಮೆಸ್ಟಿಕ್ ವೈಲೆನ್ಸ್ ಹೆಣ್ಮಕ್ಳ ಮೇಲೆ ಆಗಿದೆ. ಇವೆಲ್ಲ ಹೆಣ್ಮಕ್ಳನ್ನ ಗುರುತಿಸ್ಕೊಂಡು ಹೆಣ್ಮಕ್ಳು ಈ ದೇಶದಲ್ಲಿ ಸಬಲೀಕರಣ ಆಗ್ಬೇಕು, ಹೆಣ್ಮಕ್ಳಿಗೆ ಸಮಾನತೆ ಸಿಗ್ಬೇಕಂತ ಹೋರಾಟ ಮಾಡಿರ್ತಕ್ಕಂಥ ಕಾನೂನುಬದ್ಧವಾಗಿ, ಶಾಸನಬದ್ಧವಾಗಿ ಕಾನೂನು ಸಂವಿಧಾನ ತಂದಿರ್ತಕ್ಕಂಥದ್ದು ಯಾರೇ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಾವಿಲ್ಲಿ ಅಂಬೇಡ್ಕರ್ ಅಂತ ನಾವೆಂತ ಏನ್ ಹೇಳ್ತಿದ್ದೀವಿ, ಇದು ಎಲ್ಲೋ ಒಂದು ಜಾಗದಲ್ಲಿ ಈ ಭಾರತ ದೇಶದ ಹೆಣ್ಮಕ್ಕಳಿಗೆ, ವಿಶೇಷವಾಗಿ ತಾಯಂದ್ರಿಗಳಿಗೆ, ಯುವಕರಿಗೆ ನಾವು ಹೋಗಿ ಮನೆ ಮನೆಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಸೊ ಫ್ರಮ್ ದಿಸ್ ವೆರಿ ಪ್ಲಾಟ್ಫಾರ್ಮ್ ಐ ಅಪೀಲ್ all the women in this country, especially I appeal all the women in this country to read about Hindu Codification Bill, a man who fought only for women. ಆಗಿನ ಕಾಲದಾಗ ಎಲ್ಲ ರಾಜರು ಮಹಾರಾಜರು ಎಂತಿಂತ ದೊಡ್ಡ ದೊಡ್ಡ ಲೀಡರ್ಗಳು ಇದ್ರು, ಇಂಥ ಒಂದು ಸಾಧನೆ ಮಾಡಕ್ಕೆ ಯಾರ ಕೈಲಿ ಆಗ್ಲಿಲ್ಲ. ಅದಕ್ಕೆ ಸಮಯದ ಅಭಾವ ಇನ್ನೊಂದು ಸಂದರ್ಭದಲ್ಲಿ ನಾನು ಮಾತನಾಡ್ತೀನಿ. ಇನ್ನ ಬಹಳಷ್ಟು ಹಲವಾರು ವಿಚಾರಗಳು ಮಾತನಾಡ್ಬೋದು. ಅವ್ರ ರಾಜಕೀಯ ಯಾವ ರೀತಿ ಪ್ರಾರಂಭ ಆಯ್ತು, ಲಂಡನ್ ಹೆಂಗ್ ಹೋದ್ರು. ಇವತ್ತು ವಿಶೇಷವಾಗಿ 2 ಮಹಾರಾಜರು ನಾವು ಅನಿಸ್ಬೇಕು. ಇಲ್ಲಿ ಒಂದು ಶಾಹು ಮಹಾರಾಜರ ಫೋಟೋ ಇದೆ ತಮ್ದು, ಗಾಯಕ್ವಾಡ್ ಮಹಾರಾಜರು ಕೂಡ ನಾವು ಅನಿಸ್ಬೇಕು. ಮೊದಲನೇ ಬಾರಿಗೆ ಗಾಯಕ್ವಾಡ್ ಮಹಾರಾಜರು ಅವರು ಬರೋಡಾ ಮಹಾರಾಜರು ಮೀಟ್ ನಂತರ 1913ನೇ ಇಸ್ವಿನಲ್ಲಿ ಅವ್ರು ಮೀಟ್ ಆಗ್ತಾರೆ. 19ನೇ ಇಸ್ವಿನಲ್ಲಿ ವಾಪಸ್ ಬಂದ ಸಂದರ್ಭದಲ್ಲಿ ಶಾಹು ಮಹಾರಾಜಿಗೆ ಮೀಟ್ ಆಗ್ತಾರೆ. ಎರಡೂ ಮಹಾರಾಜರುಗಳು ಅವರ ಕೊಡುಗೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇವೆರಡು ಪ್ರೋಗ್ರೆಸಿವ್ ಮಹಾರಾಜರುಗಳು. ಇವರು 50% ರಿಸರ್ವೇಶನ್ ತಂದಿರ್ತಕ್ಕಂಥ ಆಗಿನ ಸಂದರ್ಭದಲ್ಲಿ. ಇವತ್ತು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿರ್ತಾರೆ ಲಂಡನ್ ನಲ್ಲಿ, ಅವತ್ತು ಗಾಯಕ್ವಾಡ್ ಮಹಾರಾಜರು ಅವ್ರ ಜೊತೆ ಕೂತ್ಕೊಂಡು ನೇರವಾಗಿ ಪರಸ್ಪರವಾಗಿ ಆ ಕಾನ್ಫರೆನ್ಸ್ ನಲ್ಲಿ, ಆ ಒಂದು ಸಮ್ಮೇಳನದಲ್ಲಿ ಊಟದ ಔತಣ ಕೊಟ್ಟು ಊಟಕ್ಕಾಗಿ ಇನ್ವಿಟೇಷನ್ ಇರ್ತಕ್ಕಂಥ ಕಾನ್ಫರೆನ್ಸ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಲೀಡ್ ಮಾಡಬೇಕಂತ ಬಂದ ಸಂದರ್ಭದಲ್ಲಿ ಅಲ್ಲಿ ಲಂಡನ್ ನಲ್ಲಿ ಬರೀತಾರೆ ಹೆಡ್ಲೈನ್ಸ್ ನಲ್ಲಿ, ಹಿಂದೂ ಮಹಾರಾಜ್ ಹೂ ಲೀಡ್ಸ್ ದ ಅನ್ಟಚಬಲ್ ಲೀಡರ್ ಅಂತ ಹೇಳಿ ಅಲ್ಲಿ ಬಂದಿರತಕ್ಕಂತ ಸನ್ನಿವೇಶಗಳು ಬಹಳ ಇದಾವೆ. ಎಲ್ಲ ನಾವೇನು ಪ್ರಗತಿ ಪರವಾಗಿ ನಾವು ಯೋಚನೆ ಮಾಡ್ತೇವೆ, ಒಂದು ಹೊಸ ನರೇಶನ್ ನಾವು ಸೆಟ್ ಮಾಡ್ಬೇಕು. ಇಫ್ ಎನಿಬಡಿ ನೀವು ಬಹಳ ದೊಡ್ಡದಾಗಿ ನೀವು ಹಿಂದೂ ಅಂತ ನೀವು ಕ್ಲೇಮ್ ಮಾಡ್ಕೊಳ್ತಿದ್ರೆ, ನೀವು ಮೊದಲನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹಿಡ್ಕೋಬೇಕು, ಮನೆಯಲ್ಲಿ ಏನ್ ಹಿಡ್ಕೋಬೇಕು,
ಇದನ್ನ ಹೇಳ್ಬೇಕು. ಯಾಕೆ ಹೇಳ್ಬೇಕಂತಂದ್ರೆ 4 ವರ್ಣಗಳಿರ್ತಕ್ಕಂಥ, ನಾನೇನು ಹಿಂದೂ ಇವತ್ತು ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ, ಹೆಣ್ಮಕ್ಳಿಗೆ ರೈಟ್ ಕೊಟ್ಟಿರ್ತಕ್ಕಂಥ ಲೀಡರು ಇವತ್ತು ಅವ್ರನ್ನ ನಾವು ಆರಾಧಿಸಬೇಕು. ಇವತ್ತೇನು ಅಮಿತ್ ಶಾ ಅವರು ಬಹಳ ಹಗುರವಾಗಿ ಮಾತನಾಡಿದ್ದಾರೆ. ನಾನು ಅದರ ಬಗ್ಗೆ ಖಂಡನೆ ಮಾಡ್ತೀನಿ, ಅವ್ರಿಗೆ ಹೇಳಕ್ ಕೂಡ ಇಚ್ಛೆ ಬಯಸ್ತೀನಿ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ. अमित शाह जी और मोदी जी, आप जितने चाहिए जो भी चाहिए बोल लीजिए, जब तक इस देश में नहीं, इस दुनिया में सूरज और चांद और धरती रहेगा, जब तक बाबा साहब अंबेडकर इस धरती पे जिंदा रहेगा ಅಂತ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ನೀವು ಏನು ಬಹಳ ವರ್ಷ ಯಾರಿಲ್ಲಿ ಬದುಕಿರೋದಿಲ್ಲ, ನೀವು ಕೂಡ ಅಮಿತ್ ಶಾ ಸಾಹೇಬ್ರೆ ನೀವೆಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದೀರಲ್ಲ, ಅವತ್ತು ಸಾಕ್ ಮಾಡಿ ಸುಳ್ಳು ಹೇಳೋದು. अमित शाह साहब मोदी साहब बस करो झूठ बोलो, किससे मिलना है? ऊपर यदि जाएंगे तो आप किसको मिलेंगे? किसको मिलेंगे? ನಿಮ್ಮಂತರಲ್ಲಿ ಮೇಲ್ ಹೋದ್ರು ಕೂಡ ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣ್ತಾರೆ. ಅವರು ಸಂವಿಧಾನ ಸಿಕ್ಕದಿಂದ ಸಂದರ್ಭಕ್ಕೆ मोदी जी और अमित शाह जी झूठ मत बोलो, खुदा के पास जाना है, ना हाथी है ना घोड़ा है, वह पैदल नहीं जाना है. यदि आप जाएंगे पैदल फिर भी उधर दिखेंगे आपको बाबा साहब अंबेडकर की संदर्भ के बयस्ತೀನಿ. ಹಂಗಾಗಿ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಲೋಗನ್ ನೋಡ್ಕೊಳ್ಳಿ, ಎಜುಕೇಟ್, ಎಜುಟೇಟ್ ಅಂಡ್ ಆರ್ಗನೈಸ್. ಇದನ್ನ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಡ್ಡಾಯವಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅಂಬೇಡ್ಕರ್ ವಾದಗಳು ಉಳಿಬೇಕು, ಅಂಬೇಡ್ಕರ್ ವಾದವನ್ನು ಉಳಿಬೇಕು. ಈ ದೇಶವನ್ನು ಉಳಿಬೇಕಾಗಿದ್ರೆ ಈ ದೇಶದ ಸಂವಿಧಾನವನ್ನು ನಾವು ಉಳಿಸಬೇಕಾಗಿದೆ.